ಅವ್ರಿಗೆ ಸರ್ಕಾರದಿಂದ ಏನು ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮಗದೊಂದು ಎಲ್ಲ ಇವ್ರ ಅಕೌಂಟಿಗೆ ಬಂದು ದುಡ್ಡು ಹಾಕೋದಿರ್ಬೋದು, ಎಲ್ಲ ಆಗುತ್ತೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ತುಂಬ ಹೆಲ್ಪ್ ಮಾಡ್ತಾವ್ರೆ ಡ್ರೈವರ್ಗಳಿಗೆ ಮತ್ತು ಮನೆ ಕೆಲಸದವ್ರಿಗೆ, ವ್ಯಾಪಾರಿಗಳಿಗೆ, ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡ್ತಾ ಇದ್ದಾರೆ. ಅಂಥವ್ರು ರಾಜಕೀಯಕ್ಕೆ ಬರಬೇಕು ಸರ್. ರಾಜಕೀಯಕ್ಕೆ ಬಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಸರ್ಕಾರದಿಂದ ಬರುವಂಥ ಒಂದು ಯೋಜನೆ, ಅದರದ್ದು ಒಂದು ಅಭಿಯಾನನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಏನು ನಾವು ಈ ಅಭಿಯಾನನ ಶುರು ಮಾಡ್ಕೊಂಡಿದ್ದೀವಿ, ಸಂಘಟಿತರ ಕಾರ್ಮಿಕರ ಭದ್ರತಾ ಮಂಡಳಿ ಅಂದರೆ ಕರ್ನಾಟಕ ಸರ್ಕಾರದಿಂದ ಏನೇನು ಸೌಲಭ್ಯಗಳು ದೊರಕುತ್ತೆ ಅದು ಬಡವರಿಗೆ ತಲುಪಬೇಕು ಅನ್ನೋದೊಂದು ಯೋಜನೆ ಇತ್ತು. ಇದನ್ನು ಜನಕ್ಕೆ ತಲುಪಿಸ್ಬೇಕು ಅಂತ ನಾನು ಹೋಗಿ ನಮ್ಮ ಮಾನ್ಯ ಶಾಸಕರಾದ ಎಲ್ ಎ ರವಿಸುಬ್ರಹ್ಮಣ್ಯ ಅವ್ರನ್ನ ಕೇಳಿದಾಗ, ನೋಡಿ ನೀವು ಮಾಡಿ ಏನೇ ಮಾಡಿ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಹೇಳಿ ನಮಗೆ ಒಂದು ಸೂಚನೆ ಕೊಟ್ಟಾದ ಮೇಲೆ ನಾನು ನಮ್ಮ ಯುವ ಸಂಸದರಾದ ದಕ್ಷಿಣ ಲೋಕಸಭಾ ಯುವ ಸಂಸದ ತೇಜಸ್ವಿ ಸೂರ್ಯ ಅವ್ರನ್ನೂ ಕೇಳಿದೋ, ನಾನು ನಿನ್ನ ಜೊತೆಲಿರ್ತೀನಿ, ನೀವೇನಾದರೂ ಮಾಡಿ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿದಾಗ ನನಗೆ ಅದೊಂದು ಹುಮ್ಮಸ್ಸು ಬಂದು ನಾನು ಸರಿ ಮಾಡೋಣ ಅಂತೇಳಿ ಇವತ್ತು ಗಿರಿನಗರ ಸರ್ಕಲಲ್ಲಿ ನಾವು ಒಂದು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳ್ದೋ. ಅದ್ರ ಜನದ ರೆಸ್ಪಾನ್ಸ್ ನೋಡಿ ನನಗೆ ಇವತ್ತು ಒಂದು ದಿವಸ ಕಾರ್ಯಕ್ರಮ ಅನ್ನೋದನ್ನ ಒಂದು ವಾರನೂ ಮಾಡಿದ್ರೆ ಜನಕ್ಕೆ ಭಾಳ ನೀಡ್ಸಿದೆ. ಇದು ಸುಮಾರು ಜನ ಎಲ್ಲ ಇತ್ತೀಚೆಗೆ ಕರ್ನಾಟಕ ಸರ್ಕಾರದವರು 65ಕ್ಕಿಂತ ಹೆಚ್ಚು ಪ್ರವರ್ಗಗಳನ್ನ ಇದರಲ್ಲಿ ಸೇರಿಸಿದೆ. ಎಲ್ಲ ಥರ OBC, ಹಿಂದುಳಿದ ವರ್ಗದವರು ಎಲ್ಲ ಥರದೂ ಬರ್ತಾರೆ. ಮನೆ ಕೆಲಸದವರು, ಪೇಂಟ್ರಸ್ಸು, ಕಟ್ಟಡ ಕಾರ್ಮಿಕರು ಎಲ್ಲರೂ ಬರೋದ್ರಿಂದ ಇವತ್ತು ಎಲ್ಲರಿಗೂ ಇವತ್ತು ಲೇಬರ್ ಕಾರ್ಡ್ ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ಸರ್ಕಾರದಿಂದ ಏನು ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮಗದೊಂದು ಎಲ್ಲ ಸರ್ಕಾರದಿಂದ ಬರೋದು, ಇವ್ರ ಅಕೌಂಟಿಗೆ ಬಂದು ದುಡ್ಡು ಹಾಕೋದಿರ್ಬೋದು, ಎಲ್ಲ ಆಗುತ್ತೆ. ಹಾಗಾಗಿ ಇದು ಅವ್ರಿಗೆ ತಲುಪಿಸಿದಾಗ ಎಲ್ಲ ಜನಗಳು ಇವತ್ತಿನ ರೆಸ್ಪಾನ್ಸು ಭಾಳ ಚೆನ್ನಾಗಿದ್ದು, ಇಷ್ಟು ಕಾಲ ಮಧ್ಯಾಹ್ನ ಆಗಿರೋದ್ರಿಂದ ಈಗಾಗಲೇ 400ಕ್ಕೂ ಜಾಸ್ತಿ ಆಗಿದೆ. ಇನ್ನೊಂದು 500 ಗಂಟೆ ನಾವು ಎಕ್ಸ್ಪೋರ್ಟ್ 1000 ಮಾಡಬೇಕು ಅಂತ ಇದ್ದೀವಿ. ಅದೇ ಇವತ್ತು ಈ ನೋಂದಣಿ ಮಾಡ್ಕೊಳೋದು ಅಷ್ಟೇ ಇರುತ್ತೆ. ಇದಕ್ಕೆ ಒಂದು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕರ್ನಾಟಕ ಸರ್ಕಾರದ ಮಟ್ಟದಲ್ಲಿ ಆಗಿ ಅವ್ರಿಗೆ ಕಾರ್ಡ್ ಬರೋದೊಂದು 25-30 ದಿವಸ ಆಗ್ಬೋದು. ಅದ ನಂತರ ನಾವು ಶಾಸಕರ ಮೂಲಕ ವಿತರಣೆ ಮಾಡ್ತೀವಿ. ಅಲ್ಲಿಂದ ಅವ್ರಿಗೆ ಸರ್ಕಾರದಿಂದ ಏನು ಹೆಲ್ತ್ ಇನ್ಶೂರೆನ್ಸ್ಗಳಾಗಿರ್ಬೋದು, ಇವ್ರಿಗೇನಾದ್ರು ಆರೋಗ್ಯ ಸಮಸ್ಯೆ ಆದರೆ ಸರ್ಕಾರದ ಮಟ್ಟದಿಂದ ಹೆಲ್ತ್ ಇನ್ಶೂರೆನ್ಸ್ ಕೊಡೋದಾಗಿರ್ಬೋದು, ಮತ್ತು ಲೈಫ್ ಇನ್ಶೂರೆನ್ಸ್ಗಳು ಕವರೇಜ್ ಬರುತ್ತೆ ಇವ್ರಿಗೆ. ಮತ್ತು ಮತ್ತೊಂದು ಅವ್ರ ಲೇಬರ್ ಕಾರ್ಡ್ಗೆ ಅಕಸ್ಮಾತ್ ಅವರ ಅಕೌಂಟ್ ನಂಬರ್ ತೊಗೊಂಡಿರ್ತೀವಿ, ಅದಕ್ಕೆ ಅವ್ರಿಗೆ ಹಣ ಸಂದಾಯ ಮಾಡೋದಾಗಲಿ ಸರ್ಕಾರದ ಮಟ್ಟದಲ್ಲಾದರೆ ಅವ್ರ ಅಕೌಂಟ್ಗೆ ಹಣ ಆಗುತ್ತೆ. ಈ ಥರದ್ದೆಲ್ಲ ಸೌಲಭ್ಯಗಳಿದೆ. ಅದನ್ನು ಪಡ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಇದು ಮಾಡ್ಕೊಂಡಿದ್ದೀನಿ. ಕಟ್ಟಡ ಕಾರ್ಮಿಕರುಗಳಿಗೆ ಕಿಟ್ಗಳು ಬರುತ್ತೆ, ಪೇಂಟ್ರುಗಳಿಗೆ ಸೇಫ್ಟಿ ಕಿಟ್ಸ್ಗಳು ಬರ್ತವೆ. ಇದನ್ನೆಲ್ಲ ನಾವು ವಿತರಣೆ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಏನೇ ಸೇವೆ ಮಾಡೋದಿದ್ರು ನಾವು ಜನಕ್ಕೆ ಸದಾ ಸಿದ್ಧ ಅನ್ನೋದನ್ನು ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಇದೆಲ್ಲ ಯೋಜನೆಗಳು ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟು ಮೂಲಕ ಮಾಡ್ತಾಯಿದ್ದೀವಿ. ಈ ಸಾಯಿ ಸೇವಾ ಟ್ರಸ್ಟು ಎಲ್ಲ ಬಡವ್ರಿಗೆ ಒಂದೇ ವಿಷಯಕ್ಕೆ ಹೋಗಲ್ಲ, ಲೇಬರ್ ಕಾರ್ಡ್ ಒಂದಕ್ಕೆ ಅಲ್ಲ, ಮಗದೊಂದಕ್ಕೆ ವೃದ್ಧಾಶ್ರಮಗಳಿಗೆ ಎಲ್ಲದಕ್ಕೂ ಸಹಾಯ ಮಾಡಿಕೊಂಡೇ ಬಂದಿದೆ. ಈ ನಮ್ಮ ಸೇವಾ ಟ್ರಸ್ಟ್ ಜೊತೆಲಿ ಈ ನಮ್ಮ ಅಂಬಿ ವಿಷ್ಣು ಗೆಳೆಯರ ಒಳಗ ಅಂತ ಒಂದು ಸಂಘಟನೆಗಳಿವೆ. ಇದು ಮತ್ತು ಅನೇಕ ಸಂಘಟನೆಗಳು ಏನು ಗಿರಿನಗರದಲ್ಲಿದೆ, ಇವರೆಲ್ಲ ನಮಗೆ ಯಾವಾಗಲೂ ಬೆಂಬಲವಾಗಿ ನಿಂತಿರ್ತಾರೆ. ಇದೇ ನಮಗೆ ಒಂದು ಆನೆಬಲ. ಯಾಕಂದರೆ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಇವೆಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಎಲ್ಲ ಥರದಲ್ಲೂ ತುಂಬ ಅನುಕೂಲ ಆಗ್ತಾಯಿದೆ. ಲೇಬರ್ ಕಾರ್ಡು, ಆಮೇಲೆ ಡ್ರೈವರಿಗೆ ಲೇಬರ್ ಕಾರ್ಡುಗಳು ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತುಂಬ ಇಷ್ಟ ಆಯ್ತಣ್ಣ ನಮಗೆ. ಸರ್, ಮಂಜಣ್ಣ ಅವರು ಗಿರಿನಗರದಲ್ಲಿ ತುಂಬ ಹೆಲ್ಪ್ ಮಾಡ್ತಾವ್ರೆ ಡ್ರೈವರ್ಗಳಿಗೆ ಮತ್ತು ಮನೆ ಕೆಲಸದವ್ರಿಗೆ, ವ್ಯಾಪಾರಿಗಳಿಗೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾವ್ರೆ. ನಮ್ಗೆ ತುಂಬ ಖುಷಿ ಆಯಿತು. ನಮಗೆ ಈಗ ಸಾಯಿ ಟ್ರಸ್ಟು ನಮ್ಮ ಮಂಜಣ್ಣವರು ನಮ್ಮ ಗಿರಿನಗರದಲ್ಲಿ ಏನೇ ಇದ್ರೂ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಹೋಗಿ ಸ್ಪಂದಿಸ್ತಾರೆ. ಏನೇ ಇದ್ರೂ ಅಣ್ಣ ಹಿಂಗಾಗೈತೆ ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟ ಅಂದರೆ ಇಮಿಡಿಯೇಟ್ಲಿ ಬಂದು ಮಾಡಿಕೊಡ್ತಾರೆ. ನಮಗೆ ತುಂಬ ಹೆಲ್ಪ್ ಆಗಿದ್ದಾರೆ ಮಂಜಣ್ಣವರು. ತುಂಬ ಖುಷಿ ಆಯಿತು ಸರ್. ಇವತ್ತಿಂದಲೇ ನಮಗೆ ನಾವು ಗಿರಿನಗರಕ್ಕೆ ಬಂದು 20-22 ವರ್ಷ ಆಯಿತು. ನಾವೇನೇ ಇದ್ದರೂ ಮಂಜಣ್ಣವ್ರ ಹತ್ರ ಹೋಗ್ತೀವಿ. ನಮ್ಮ ಮಂಜಣ್ಣವ್ರು ಸ್ಪಂದಿಸ್ತಾರೆ. ಏನು ನಮ್ಮ ಡ್ರೈವರ್ಗಾಗಲಿ, ಸಣ್ಣ ಪುಟ್ಟ ವ್ಯಾಪಾರದವ್ರಾಗಲಿ, ನಮ್ಮ ಗಾರೆ ಕೆಲಸದವ್ರಾಗಲಿ, ಮನೆ ಕೆಲಸದವ್ರಾಗಲಿ, ಏನೇ ಆದರೂ ನಮ್ಗೆ ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ ಸರ್.
ಸರ್ ನನ್ನ ಹೆಸರು ಬಸವರಾಜು ಅಂದ್ಬಿಟ್ಟು ನಾನು ಇಲ್ಲೇ ಚಾಲಕ ಸರ್, ಡ್ರೈವರ್ ಕೆಲಸ ಮಾಡ್ತೀನಿ ಸರ್. ಸಾಯಿ ಸೇವಾ ಟ್ರಸ್ಟಿಂದ ನಮ್ಮ ಮಂಜಣ್ಣವರು ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ಕಾರ್ಡ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಇಲ್ಲಿ ಬೋರ್ಡ್ ನೋಡಿ ಇವ್ರ ಕಾರ್ಯಕ್ರಮ ನೋಡಿ ಎಷ್ಟೋ ಜನ ಮಾಡಿಸ್ಕೋತಾ ಇದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಲೇಬರ್ ಕಾರ್ಡಿಂದ ಬರ್ತಕ್ಕಂಥ ಏನು ಸೌಲಭ್ಯಗಳು ಪಡ್ಕೊಳ್ಳೋಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವ್ರ ಸಹಾಯದಿಂದ ಇವತ್ತು ಅದು ಇಲ್ಲಿರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕರು ತಲುಪೋ ಕೆಲಸ ಆಗಿದೆ. ಇದು ಒಳ್ಳೆಯದಾಗಲಿ. ನಮ್ಮ ಆಟೋ ಚಾಲಕರಾಗಲಿ, ಕ್ಯಾಬ್ ಚಾಲಕರಾಗಲಿ, ಮನೆ ಕೆಲಸರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಇನ್ನಿತರ ಅಸಂಘಟಿತ ವಲಯ ಕಾರ್ಮಿಕರು ಎಲ್ರಿಗೂ ಸಹ ಇಲ್ಲಿ ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ ಆಗಿದೆ. ಸಾಯಿ ಸೇವಾ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಮಾಡಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವಿಲ್ಲೇ ಗಿರಿನಗರದಲ್ಲಿ ಸರ್. ತಮ್ಮ ಹೆಸರು ಹರೀಶ್ ಅಂತ. ಹೌದು, ಖಂಡಿತ. ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಂಥವ್ರಿಗೆ ಬೆಂಬಲ ಕೊಡದೆ ಬೇರೆಯವ್ರಿಗೆ ಬೆಂಬಲ ಕೊಡೋಕ್ಕಾಗತ್ತಾ? ಈ ಕೆಲಸ ಯಾರು ಮಾಡ್ತಾರೆ? ಕೆಲಸ ಮಾಡಬೇಕಾದ್ರೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ನಾವು ಬೆಂಬಲಿಸಬೇಕು. ಅವ್ರಿಗೆ ಮತದಾನ ಕೊಟ್ಟು ಅವ್ರಿಗೆ ಚುನಾಯಿತರಾಗಿ ಮಾಡೋ ಕೆಲಸ ನಾವು ಮಾಡಲೇಬೇಕಾಗ್ತದೆ. ಯಾರು ಮಾಡೋದಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಮತದಾನ ಒಂದು ಚುನಾವಣೆಯಲ್ಲಿ ಗೆಲ್ಸೋಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅವರು ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತಾರೆ ಅವರು. ಸರ್, ಇದು ಕಾಲ್ ಮಾಹಿತಿ ಅಂತ ಇಲ್ಲಿ ಗಿರಿನಗರ ವಾಟ್ಸಪ್ ಗ್ರೂಪಲ್ಲಿ ಇದ್ದೀವಿ ನಾವು. ವಾಟ್ಸಪ್ ಗ್ರೂಪಲ್ಲಿ ಈ ಥರ 10ನೇ ತಾರೀಕು ಕಾರ್ಡ್ ಮಾಡ್ತಾರೆ ಅಂತ ಬಂದಿತ್ತು. ನಾನು ಒಂದು 5 ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ, ಎಲ್ಲಿ ಮಾಡೋದು ಏನು ಅಂತ ನಂಗೆ ಮಾಹಿತಿ ಇರಲಿಲ್ಲ. ಇದು ಈ ಬೋರ್ಡ್ ನೋಡಿಕೊಂಡು ನಾನು ಬಂದೆ. ಇಲ್ಲಿ ತುಂಬ ಉಪಕಾರ ಆಯಿತು. ಈ ಬೋರ್ಡಲ್ಲಿ ನೋಡಿದ್ವಿ MLA ಅವರು, MP ಅವರು ಇದ್ದಾರೆ. ಅವ್ರ ಜೊತೆಗೆ ಮಂಜುನಾಥ್ ಅಣ್ಣ ಅಂತ ಅವರು ಒಬ್ಬರು ಇದ್ದಾರೆ. ಸಾಯಿ ಸೇವಾ ಟ್ರಸ್ಟಿಂದ ಇದೆಲ್ಲ ಆ ಥರದವರು ಏರಿಯಾಗೆ ಒಬ್ಬರು ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಅಂಥವ್ರು ರಾಜಕೀಯಕ್ಕೆ ಬರಬೇಕು ಸರ್. ರಾಜಕೀಯಕ್ಕೆ ಬಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಸರ್. 100ಕ್ಕೆ 100 ಕೊಡ್ತೀವಿ ಸರ್. ನಾನು ಒಬ್ಬ ಹೇಳಿದ್ರೆ ನಾನು 100 ಜನಕ್ಕೆ ಹೇಳಿ ಓಟ್ ಹಾಕ್ಸ್ತೀನಿ ಸರ್. ಅಂಥವ್ರಿಗೆ ನಾವು ಖಂಡಿತ ಮಾಡಲೇಬೇಕು ಸರ್ ಹೆಲ್ಪು. ಸರ್, ನಾನು ಅಲ್ಲೇ ಒಂದು 15 ಜನನ ಕರ್ಕೊಂಬಂದು ಅಲ್ಲೇ ಕಾರ್ಡ್ ಮಾಡಿಸಿದ್ದೀನಿ ಸರ್. ಸೋಮಶೇಖರ್ ಅಂತ ಸರ್. ಏನಿವತ್ತು ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಲೇಬರ್ ಕಾರ್ಡ್ಗಳನ್ನ ಮಾಡಿಸ್ತಾ ಇದ್ದೀವಿ. ಹಲವಾರು ಜನ ಆಟೋ ಚಾಲಕರಿಗೆ, ಮತ್ತು ಮನೆ ಕೆಲಸ ಮಾಡೋರಿಗೆ, ತಳ್ಳೋ ಗಾಡಿಯವ್ರಿಗೆ, ಮತ್ತು ಕಲಾವಿದರಿಗೆ, ಹೀಗೆ ಎಲ್ಲ ಅಸಂಘಟಿತ ಕಾರ್ಮಿಕ ವರ್ಗದವರಿಗೆ ಸುಮಾರು ಇಲ್ಲಿವರೆಗೂ ಒಂದು 300 ಜನಕ್ಕೆ ನಾವು ಕಾರ್ಡ್ ಮಾಡಿಸಿದ್ದೀವಿ. ನಮ್ಮ ಪ್ರಕಾರ ಒಂದು 500ರಿಂದ 600 ಜನಕ್ಕೆ ಇವತ್ತು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಲೇಬರ್ ಕಾರ್ಡ್ಗಳನ್ನ ಮಾಡೋಣ ಅಂತ. ಅವ್ರಿಗೆ ಒಂದು ಸರ್ಕಾರದಿಂದ ಬರುವಂಥ ಒಂದು ಯೋಜನೆ, ಅದರದ್ದು ಒಂದು ಅಭಿಯಾನನ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಬೆಳಗ್ಗೆ ತಾನೇ ನಮ್ಮ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಬಂದಿದ್ದರು, ಹಾಗೂ BBMP ನಗರ ಪಾಲಿಕೆ ಸದಸ್ಯರುಗಳು, ಅಂದರೆ ನಿಕಟಪೂರ್ವ ಸದಸ್ಯರುಗಳು ನಂದಿನಿ ವಿಜಯ ವಿಠ್ಲರವರು ಹಾಗೂ ಸಂಗಾತಿ ವೆಂಕಟೇಶ್ ಅವರು ಕೂಡ ಬಂದಿದ್ದರು. ಮತ್ತು ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೂ ಹಲವಾರು ಜನ ಮುಖಂಡರು ಬಂದಿದ್ದರು. ಮತ್ತು ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮಗೆ ಈ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಜನಗಳು ಕೂಡ ಅಷ್ಟೇ, ನೀವು ನೋಡ್ಬೋದು ಇಲ್ಲೆಲ್ಲ ಸುಮಾರು ಜನ ಪಬ್ಲಿಕ್ ಅವರು ಕೂಡ ನಮಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಅಂಬಿ ವಿಷ್ಣು ಗೆಳೆಯರ ಬಳಗ ಅವರು ಆಗಿರ್ತಾರೆ, ಮತ್ತು ಸ್ನೇಹಸ್ಪಂದನ ಟ್ರಸ್ಟ್ ಅವರು, ಮತ್ತು ಟೀಮ್ ರವಿ ಸೂರ್ಯದವರು ಎಲ್ಲರೂ ಕೂಡ ಅಷ್ಟೇ. ಎಲ್ಲ ನಮ್ಮ ತಂಡದವರು ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಂದು ಒಳ್ಳೆಯ ಅಭಿಯಾನ ಆಗ್ತಾಯಿದೆ. ಇದು ಎಲ್ಲ ವಾರ್ಡ್ ಮಟ್ಟದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಮಾಡೋಣ ಅಂತ ಒಂದು ಮಂಜಣ್ಣವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ನೇತೃತ್ವದಲ್ಲಿ ಯಾವ ರೀತಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಒಳ್ಳೆಯದಾಗಲಿ, ಅದು ಮುಂದಕ್ಕೆ ಇದೇ ಥರ ಬೆಳ್ಕೊಂಡು ಹೋಗಲಿ. ಸಾಯಿ ಸೇವಾ ಟ್ರಸ್ಟಿಂದ ಜನಪರ ಸೇವೆ ಮಾಡ್ತಾಯಿದ್ದೀವಿ. ಅದಕ್ಕೆ ಇನ್ನೂ ಸ್ವಲ್ಪ ಸ್ಫೂರ್ತಿ ಸಿಗಲಿ, ಮತ್ತು ನಮ್ಮದು ಎಲ್ಲ ಒಗ್ಗಟ್ಟಾಗೆ ಇದು ಮಾಡೋಣ. ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಮಂಜುನಾಥ್ ಭದ್ರಾವತಿ ಅಂತ ಕಲಾವಿದ ಸರ್. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವರು ಜನಸೇವೆಯೇ ಜನಾರ್ದನ ಸೇವೆ ಅಂತ ಮಾಡ್ತಾರಂತರು. ಅವ್ರ ಜೊತೆ ಸೇರ್ಕೊಂಡು ಅದೇನಂತಾರಲ್ಲ, ಹೂವಿನ ಜೊತೆ ನಾವು ಸ್ವರ್ಗಕ್ಕೆ ಸೇರ್ಕೊತ್ತು ಅನ್ನೋ ಕೆಲಸಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಫಸ್ಟು ಕ್ರಿಕೆಟ್ ಮಾಡಿಸಿದ್ರು ಮಂಜುನಾಥ ಗ್ರೌಂಡಲ್ಲಿ, ತುಂಬ ಅದ್ಭುತವಾಗಿ ಮಾಡಿಸಿದ್ರು. ಅದಾದಮೇಲೆ ಟೂರಿಗೆ ಕರ್ಕೊಂಡೋದ್ರು. ಅದಾದ ನಂತರ ಸಮಾಜ ಸೇವೆ ಮಾಡ್ಕೊಂಡು ಇರಬೇಕನ್ನೋದು ಅವರು ಏನಂತಾರೆ ರಕ್ತದಲ್ಲೇ ಬಂದುಬಿಟ್ಟಿದೆ. ಇವತ್ತು ನೋಡಿ ಎಷ್ಟು ಜನಕ್ಕೆ ನಾನು ಕಲಾವಿದರಾಗಿದ್ದರಿಂದ ಕಲಾವಿದರನ್ನ ಕರೆಸಿದೆ, ಚಾಲಕರ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡೋಂಥ ಚಾಲಕರನ್ನ ಕರೆಸಿದೆ. ಎಲ್ಲರೂ ಸೇರಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸಾಯಿ ಸೇವಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಕಟ್ಕೊಂಡು ಯಾವ ಲೆವೆಲಿಗೆ ಗ್ರೌಂಡಿಂದ ಮೇಲವ್ರು ಕೆಲಸ ಮಾಡ್ತಾರೆ. ನಮ್ಗೆ ತುಂಬ ಖುಷಿ. ಅಂಥವ್ರು ಇರಬೇಕು. ನಾವು ಯಾವತ್ತೂ ಅವರಿಗೆ ಜೊತೆಗಿದ್ದೇ ಇರ್ತೀವಿ.